ಅನೌನ್ಸ್ ಮಾಡಿದ ತಕ್ಷಣ ಇವರು ಎದ್ದು ನಿಂತ್ಕೊಂಡ್ರು. ಕಾರಣ ಏನು, ಇವರು ಬಿಜೆಪಿಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗಳನ್ನು ಸೇರಿಸ್ಕೊಂಡು ಇನ್ಕ್ಲೂಡಿಂಗ್ ಪ್ರದೇಶ್ ಕುರುಬರು ಎಲ್ಲ ಸೇರಿಕೊಂಡು ಎಷ್ಟಿಗೆ ಸೇರಿಸ್ಬೇಕು ಅಂತ ಮಾಡಿದ್ರು. ಸೇಮ್ ಅದೇ ಉದ್ದೇಶ ಇವರು ಕೂಡ ಈ ಕುರುಬ ಸಮಾಜ ಹೆಚ್ಚು ಕಮ್ಮಿ 85ನೇ ಇಸ್ವಿನಲ್ಲಿ ಎಷ್ಟಿಗೆ ಕೊಟ್ಟಿದ್ರು. ಅವತ್ತು ಯಾಕೋ ಏನೋ ಗೊತ್ತಾಗಲಿಲ್ಲ, ಅದನ್ನ ಕ್ಯಾನ್ಸಲ್ ಇದು ಮಾಡಿದ್ರು. ಅದಾದಮೇಲೆ ಪ್ರದೇಶ್ ಕುರುಬರ ಸಂಘದವರು ಇಡೀ ರಾಜ್ಯದಲ್ಲಿ ಕುರುಬ ಸಮುದಾಯವನ್ನು ನೀವು ಎಷ್ಟಿಗೆ ಸೇರಿಸ್ಬೇಕು ಅಂತಕ್ಕಂಥದ್ದು ಒತ್ತಾಯ ಮಠ ಮತ್ತು ಕುರುಬರ ಸಂಘ ಇವೆರಡೂ ಕೂಡ ಇಡೀ ರಾಜ್ಯದಲ್ಲಿ ನಾವು ಒತ್ತಡ ಮಾಡ್ಕೊಂಡೇ ಬಂದಿದ್ದೀವಿ. ಆಮೇಲೆ ನಾವು ಮಠ ಬೇರೆ ಅಲ್ಲ, ನಮ್ಮ ಪ್ರದೇಶ್ ಕುರುಬರ ಸಂಘ ಬೇರೆ ಅಲ್ಲ. ಪ್ರದೇಶ್ ಕುರುಬರ ಸಂಘದಿಂದನೇ ಇವತ್ತೇನು ವಿಶ್ವನಾಥ್ ಅವರು ಏನು 1000 ಹೇಳ್ಬೋದು, ಪ್ರದೇಶ್ ಕುರುಬರ ಸಂಘದಿಂದನೇ ನಾವು ಮಠ ಮಾಡ್ಲಿಕ್ಕೆ ಸಾಧ್ಯವಾದದ್ದು. ಅವತ್ತು ಪ್ರದೇಶ್ ಕುರುಬರ ಸಂಘ ಸೇರಿದ್ರಿಂದನೇ 92ನೇ ಇಸ್ವಿನಲ್ಲಿ ವಿಶ್ವನಾಥ್ ಅವ್ರನ್ನ ಇವರು ನಾಮಕಾವಸ್ಥೆಗೆ ಒಬ್ಬರ ಅಧ್ಯಕ್ಷರಿರಲಿ ಅಂತ ಮಾಡ್ಕೊಂಡು ಹೊರತು ಪ್ರದೇಶ್ ಕುರುಬರ ಸಂಘನೇ ಪೂರ್ಣ ಪ್ರಮಾಣದಲ್ಲಿ ಮಠ ಏನಾದ್ರು ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಪ್ರದೇಶ್ ಕುರುಬರ ಸಂಘ. ಆ ಅಡಿನಲ್ಲಿ ನಮಗೊಬ್ಬ ಸ್ವಾಮೀಜಿ ಬೇಕು ಅಂತ ವಿಶ್ವನಾಥ್ ಅವ್ರನ್ನ ಅಧ್ಯಕ್ಷರು ಮಾಡಿಕೊಂಡು ಪ್ರದೇಶ್ ಕುರುಬರ ಸಂಘದಿಂದನೇ ಮಠ ಆಗಿರೋದು. ಇವತ್ತೇನು ನಾವು ಹೇಳ್ಕೋಬಹುದು, ಕೇವಲ ವಿಶ್ವನಾಥ್ ಅವರು ಒಬ್ಬರು ಹೊರಟ್ಬಿಟ್ಟ ತಕ್ಷಣ ಮಠ ಆಗಕ್ಕೆ ಸಾಧ್ಯವಿಲ್ಲ. ಈಗ ಕಷ್ಟ ಬಂದಾಗೆ ಅಂತ ಅವ್ರು ಹೇಳ್ತಾರೆ. ಏನ್ ಕಷ್ಟ ಬಂದಿದೆ ಸಿದ್ದರಾಮಯ್ಯನವ್ರಿಗೆ? ಅಲ್ಲಲ್ಲ, ನಾನು ಕೇಳ್ತಾ ಇರ್ತಕ್ಕಂಥದ್ದು ಅವ್ರಿಗೆ ನೋಡಿ, ಇವರೇ ಈಗ ನಾವು ಇಲ್ಲಿ ಕರೆದಿರ್ತಕ್ಕಂಥದ್ದು ಇಲ್ಲೇನಾಗಿದೆ, ಕಾಂಗ್ರೆಸ್ ಹೈಕಮಾಂಡ್ ಅದೇನ್ ಮಾಡ್ಬೇಕು ಅದನ್ನ ಮಾಡ್ಕೊಳ್ಳುತ್ತೆ. ನಾವು ಕರೆದಿರ್ತಕ್ಕಂಥದ್ದು ವಿಶ್ವನಾಥ್ ಅವರು ಹೇಳ್ಬಿಟ್ಟ ತಕ್ಷಣ ಅದೇ ನಡೆಯೋದಿಲ್ಲ. ಈಗ ಅವ್ರೇನೋ ತೀಟೆ ಬಂತು ಅದಕ್ಕೆ ಬಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅವರಿಗೇನು ಮೊನ್ನೆ ಸಿದ್ದರಾಮಯ್ಯನವರು ಪೇಪರ್ನಲ್ಲಿ ST ಸರ್ಟಿಫಿಕೇಟ್ ವಿಚಾರ ಬಂದ ತಕ್ಷಣನೇ ಅದ್ರ ಬೆಳಿಗ್ಗೆನೆ ಇವರು ಪ್ರೆಸ್ ಕರೆದಿರ್ತಕ್ಕಂಥದ್ದು. ಹಾಗಾದ್ರೆ ಈಗ ಇವ್ರ ಕೈಲಂತೂ ಆಗಲಿಲ್ಲ, ಯಾರು BJP ಅವರು ST ಕೊಡ್ಸೋಕ್ಕಾಗಲಿಲ್ಲ. ಸ್ವಾಮೀಜಿಗಳು ಎಲ್ಲ ಪ್ರತಿಯೊಬ್ಬರು ಕೂಡ ಹೋರಾಟ ಮಾಡಿದ್ರು ಅಂತ ಇಟ್ಕೊಳ್ಳಿ. ಅದಾದ್ಮೇಲೆ ಹಾಗಾದ್ರೆ ಕುರುಬ ಸಮುದಾಯಕ್ಕೆ ST ಕೊಡೋದಕ್ಕೆ ಯಾರು ಪ್ರಯತ್ನನೇ ಪಡಬಾರ್ದ? ಇವ್ರನ್ನ ಕೇಳ್ಕೊಂಡು ನಾವು ಪ್ರಯತ್ನ ಪಡ್ಬೇಕಾ?